ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಶ್ರೋತೃ ಬಾಂಧವರೇ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 206ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಶಿಕ್ಷಕರಾದ ಚಿತ್ರಾಕುಮಾರಿ ಬೇಳೂರು. ರೇಡಿಯೋ ಮಣಿಪಾಲ್ ಕೇಳುಗರಿಗೆ ನಮಸ್ಕಾರಗಳು. ಸ್ವರಚಿತ ಕಥೆಯ ಶೀರ್ಷಿಕೆ ಉಷೆ ಬೆಳಗಿದಾಗ. ಕಾರೂರು ಗದ್ದೆ, ಬಯಲು, ತೋಟ, ಕೆರೆ, ಕಟ್ಟೆ, ವನಗಳಿಂದ ತುಂಬಿದ ವಿಶಾಲವಾದ ಊರು. ಆ ಊರಿನ ಬಡ ದಿಕ್ಕಿಗೆ ಹೊಂದಿಕೊಂಡು ಬಯಲ ಕೊನೆಗೆ ಇರುವ ಮನೆ ಸುಬ್ಬಗೌಡರ ಮನೆ. ಸುಬ್ಬಗೌಡ ಮತ್ತು ರತ್ನ ದಂಪತಿಗೆ 4 ಮಕ್ಕಳು: ಸುಧಾಕರ, ಸತೀಶ, ಸೀತಾ ಮತ್ತು ಉಷಾ. ಆಸ್ತಿಯ ವ್ಯಾಜ್ಯದಿಂದಾಗಿ 5 ಜನರು ಸೋದರರಲ್ಲೇ ಮನಸ್ತಾಪ ಉಂಟಾಗಿ ಸುಮಾರು 10 ಎಕರೆಯಷ್ಟು ಉಳುವ ಭೂಮಿ ಹಡಿಲು ಬಿದ್ದಿತ್ತು. ಆದರೆ ಆಸ್ತಿಯ ಬಹುಪಾಲು ಸುಬ್ಬಗೌಡರ ಕೈಯಲ್ಲೇ ಉಳಿದಿತ್ತು. ಮೊದಲ ಮಗ ಸುಧಾಕರ ಮದುವೆಯಾಗಿ ಹೆಂಡತಿ ಊರಲ್ಲೇ ಸಂಸಾರ ಹೂಡಿದ್ದ. 2ನೇ ಮಗನಿಗೆ ಸಾಟ್ಮಾರ್ ಸಂಬಂಧವನ್ನೇ ತರಲಾಯಿತು. ಕಾರಣ, ಸೀತಾ ಮನೆಯ ಪಕ್ಕದಲ್ಲೇ ಜಮೀನ್ದಾರರ ಕಬ್ಬಿನ ಗದ್ದೆಯಲ್ಲಿ ಕೆಲಸಕ್ಕಿದ್ದ ಸುರದ್ರೂಪಿ ಎತ್ತರ ಮೈಕಟ್ಟಿನ ಪ್ರವೀಣನೊಡನೆ ಪ್ರೇಮಾಂಕುರವಾಗಿ ಗರ್ಭಿಣಿಯಾಗಿದ್ದಳು. ಮದುವೆ ಒಪ್ಪದ ಪ್ರವೀಣ ತನ್ನ ತಂಗಿಗೆ ಸತೀಶನನ್ನ ಕೊಟ್ಟರೆ ಮಾತ್ರ ಎನ್ನುವ ಷರತ್ತಿಗೆ ಇನ್ನೂ 22 ತುಂಬದ ಸತೀಶ ತನಗಿಂತ ಹಿರಿಯ ವಯಸ್ಸಿನವಳೊಂದಿಗೆ ವಿವಾಹವಾಗಬೇಕಾಯಿತು. ಕಿರಿಯ ಮಗಳು ಉಷಾ ಬಿಳಿ ಬಣ್ಣದ ಪುಕ್ಕಲು ಸ್ವಭಾವದ ತೆಳ್ಳಗಿನ ಮೈಕಟ್ಟಿನ ಸುಂದರಿ. ತಂದೆ ತಾಯಿಯರಿಗೆ ಶಿಕ್ಷಣದ ಬಗ್ಗೆ ಇರುವ ನಿರ್ಲಕ್ಷ್ಯವೋ ಮಗಳ ನಿರಾಸಕ್ತಿಯೋ ಆಶಾ ಶಾಲೆಯತ್ತ ಮುಖ ಮಾಡಲಿಲ್ಲ. ಮನೆಯ ಕೆಲಸ, ದನಕರುಗಳ ಮೇಯಿಸುವುದು ಆಶಳ ದಿನಚರಿಯಾಗಿತ್ತು. ಬಯಲ ಕೊನೆಯಲ್ಲಿರುವ 15 ಕುಟುಂಬಗಳ ಮಕ್ಕಳು ಹಡಿಲು ಬಿದ್ದ ಬಯಲಿಗೆ ಸಂಜೆ ದನ ಮೇಯಿಸಲು ಬರುತ್ತಿದ್ದರು. ಅವರೊಂದಿಗೆ ಆಶಳು ಲಗೋರಿ, ಕ್ರಿಕೆಟ್, ಮರಕೋತಿ, ಗುಡ್ನ ಆಟವನ್ನು ಆಡುವುದಲ್ಲದೆ ಬಯಲಲ್ಲಿ ನಡೆಯುವ ಮಕ್ಕಳ ನಾಟಕ, ಯಕ್ಷಗಾನ ಪ್ರಸಂಗಗಳಲ್ಲಿಯೂ ಭಾಗಿಯಾಗಿರುತ್ತಿದ್ದಳು. ಮನೆಯಲ್ಲಿ ಅಕ್ಕನ ಹೆರಿಗೆಯಾಗಿ ಬಾಣಂತಿ ಸನ್ನೆಯಿಂದ ಅಕ್ಕ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಳು. ಅಕ್ಕ ಮಗುವಿನ ಕಡೆಗೆ ನಿರ್ಲಕ್ಷ್ಯ ತೋರಿದ್ದರಿಂದ ಮನೆಯ ಕೆಲಸದ ಜೊತೆಗೆ ಅಕ್ಕ ಮತ್ತು ಮಗುವಿನ ಆರೈಕೆಯ ಹೆಚ್ಚುವರಿ ಕೆಲಸವು ಆಶಳ ಮೇಲೆ ಬಿದ್ದಿತ್ತು. ಜೊತೆಗೆ ಭಾವನೂ ಕೂಡ ಈ ಮನೆಯಲ್ಲೇ ವಾಸ್ತವ್ಯ ಹೂಡಿದ್ದ. ಕುಡಿತ, ಮಾಟ, ಮಂತ್ರ, ತಂತ್ರ ವಿದ್ಯೆಯ ಜೊತೆಗೆ ನಿತ್ಯವೂ ಮಾವನೊಂದಿಗೆ ಜಗಳವಾಡುತ್ತಿದ್ದ. ಹೆಂಡತಿಯನ್ನು ಕೂಡ ಸರಿಯಾಗಿ ನೋಡಿಕೊಳ್ಳದ ದುಷ್ಟನಾಗಿದ್ದ. 2ನೇ ಬಾರಿ ಉಷಾಳ ಅಕ್ಕಳಿಗೆ ಗಂಡು ಮಗುವಾಗಿತ್ತು. ಆದರೆ ಭಾವನ ದುರ್ವರ್ತನೆ ದಿನದಿಂದ ದಿನಕ್ಕೆ ವಿಪರೀತಕ್ಕೆ ಹೋಗುತ್ತಿತ್ತು. 4 ಗೋಡೆಯ ಕೋಣೆಯೊಳಗೆ ಮೌನವಾಗಿ ಗೋಡೆಯನ್ನೇ ದಿಟ್ಟಿಸುವ ಅಕ್ಕನ ನಡೆ ಅವಳ ಮನಸ್ಸಿಗೆ ಎಲ್ಲಿಲ್ಲದ ಸಂಕಟವನ್ನುಂಟು ಮಾಡುತ್ತಿತ್ತು. ಅಕ್ಕನ ಸ್ಥಿತಿಗೆ ಭಾವನ ಮಂತ್ರತಂತ್ರವೇ ಕಾರಣ ಎನ್ನುವ ಊರವರ ಮಾತು ಆಶಳ ಕಿವಿಗೆ ಬೀಳದೇ ಇರಲಿಲ್ಲ.
ಈ ನಡುವೆ ಆಶಳ ಅಮ್ಮ ಹಿರಿಯ ಮಗಳ ಕೊರಗಿನಿಂದ ಅನಾರೋಗ್ಯ ಪೀಡಿತರಾಗಿ ತೀರಿಕೊಂಡರು. ಉಷಾಳ ದುಃಖದ ಕಟ್ಟೆ ಎಲ್ಲೆ ಮೀರಿತ್ತು. ಬೇರ್ಕೊಯ್ದ ಮರದಂತಾಗಿತ್ತು ಆ ಉಷಾಳ ಮನಸ್ಥಿತಿ. ತಂದೆಗೆ ಉಷಾಳ ಮದುವೆದೇ ಚಿಂತೆ. ಈ ನಡುವೆ ಅಳಿಯ ಆಸ್ತಿಗಾಗಿ ವ್ಯಾಗ್ಯುದ್ಧ ನಡೆಸಿ ಜೀವ ಬೆದರಿಕೆ ಹಾಕಿದ್ದು ಅವರಿಗೆ ಅತೀವ ನೋವನ್ನುಂಟು ಮಾಡಿತ್ತು. ಅಪ್ಪನ ಅಶಕ್ತತೆ, ಅಕ್ಕನ ಸ್ಥಿತಿ, ಸೋದರರ ನಿರ್ಲಕ್ಷ್ಯದಿಂದ ಉಷಾಳ ಮನಸ್ಸು ಮುದುಡಿ ಹೋಗಿತ್ತು. ದೀಪಾವಳಿಯ 4ನೇ ದಿನ ಬೆಳಿಗ್ಗೆ ದನಕರುಗಳಿಗೆ ಗಂಜಿ ನೀಡಲು ಹೋದ ಉಷಾಳಿಗೆ ಕೊಟ್ಟಿಗೆ ಹಿಂದಿನ ಮರದಲ್ಲಿ ನೇತಾಡುವ ಅಪ್ಪನ ಶವವನ್ನ ನೋಡಿ ಆಘಾತಕ್ಕೊಳಗಾಗಿ ಪ್ರಜ್ಞೆ ತಪ್ಪಿದ್ದಳು. ಭೂಮಿಗೆ ತಾಕುವ ಅಪ್ಪನ ಕಾಲುಗಳು ಆತ್ಮಹತ್ಯೆಯಲ್ಲ, ಕೊಲೆಯೆಂದೇ ಹೇಳುತ್ತಿದ್ದವು. ಇದರ ಹಿಂದೆ ಅಳಿಯನ ಕುತಂತ್ರವೇ ಎಂಬ ಊರವರ ಮಾತುಗಳು ಉಷಾಳ ಕಿವಿಗೂ ಬಿದ್ದಿತ್ತು. ಜೊತೆಗೆ ಅದು ಸತ್ಯವೆಂಬುದು ಅವಳಿಗರಿವಿತ್ತು. ಮಾನಸಿಕ ಅಸ್ವಸ್ಥೆಯಾದ ತಂಗಿಯ ಮುಖ ನೋಡಿಯೋ, ಕೇಸಾದರೆ ಕೋರ್ಟು ಮನೆ ಅಲೆಯಬೇಕೆಂಬ ಭಯಕ್ಕೋ ಸಹೋದರರು ಎರಡೂ ಮಾತನಾಡದೆ ಅಪ್ಪನ ಅಂತ್ಯಕ್ರಿಯೆ ಮುಗಿಸಿ ಸಂಸಾರದೊಂದಿಗೆ ತೆರಳಿದ್ದು ಆಶಳಿಗೆ ವೇದನೆಯ ಜೊತೆಗೆ ಅಭದ್ರತೆಯೂ ಕಾಡಿತ್ತು. ಈ ನಡುವೆ ಮಾನಸಿಕ ಅಕ್ಕನ ಆರೈಕೆ, ಮಕ್ಕಳ ಚಾಕರಿ, ದನಕರುಗಳ ಕೆಲಸ, ಮನೆಯ ಕೆಲಸ ಆಶಳನ್ನು ಬಿಡದಂತೆ ದಣಿವಾಗಿರಿಸುತ್ತಿದ್ದವು. ಆದರೂ ಮುಖದಲ್ಲಿ ನಗುವ ಬರಿಸಿ ಬಾಳುವ ರೀತಿ ಊರವರ ಪ್ರೀತಿಗೆ ಪಾತ್ರವಾದುದಲ್ಲದೆ ಅವಳ ಮೇಲೆ ಕನಿಕರವನ್ನು ವ್ಯಕ್ತಪಡಿಸುತ್ತಿದ್ದರು. ಯಾರ ಅಂಕೆಯಲ್ಲೂ ಇರದ ಭಾವ ಇತ್ತೀಚೆಗೆ ತುಂಬಾ ಕುಡಿದು ಬಂದು ಅವಳ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದ. ಅವಳ ಮೇಲೆರಗಲು ಪ್ರಯತ್ನಿಸುತ್ತಿದ್ದ. ಉಷಾ ಇದನ್ನು ಧೈರ್ಯವಾಗಿಯೇ ಪ್ರತಿಭಟಿಸುತ್ತಿದ್ದಳು. ನೆರೆಹೊರೆಯವರ ಜೊತೆಗೆ ತನ್ನ ಅಳಲನ್ನೂ ತೋಡಿಕೊಂಡಿದ್ದಳು. ಮಹಿಳೆಯರೊಂದಿಗಿನ ಭಾವನ ಗುಪ್ತ ಸಂಬಂಧದ ಬಗ್ಗೆ ಊರವರಂತೆ ಆಶಳಿಗೂ ತಿಳಿದಿತ್ತು. ಆಸ್ತಿಯನ್ನು ಕಬಳಿಸುವ ಭಾವನ ಯೋಚನೆಗೆ ಉಷಾ ಅಡ್ಡಿಯಾಗಿದ್ದಳು. ಅವಳನ್ನು ಮುಗಿಸಲು ಮನದಲ್ಲೇ ಹವಣಿಸುತ್ತಿದ್ದ. ಇದ್ಯಾವುದರ ಪರಿವೇ ಇಲ್ಲದೆ ಮಕ್ಕಳ ಮೇಲೆ ಮಮಕಾರ ತೋರದ ನಿಸ್ತೇಜ ವಸ್ತುವಿನಂತಾಗಿದ್ದಳು ಉಷಾಳ ಅಕ್ಕ. ಉಷಾ ಧೃತಿಗೆಡದೆ ಅಕ್ಕ ಮತ್ತು ಅವಳ ಮಕ್ಕಳ ಚಾಕರಿಯನ್ನು ಮುಂದುವರಿಸಿದ್ದಳು. ಬೇಸಿಗೆಯ ಒಂದು ರಾತ್ರಿ ಊಟ ಮುಗಿಸಿ ಅಡುಗೆ ಕೋಣೆಯಲ್ಲಿ ಮಲಗಿದ ಉಷಾಳಿಗೆ ಕತ್ತಲಲ್ಲಿ ಏನೋ ಕಡಿದಂತಾಗಿ ಕಿರುಚಿದಳು. ಮನೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದೆ ಇದ್ದಾಗ ಉಷಾ ಸಹಾಯಕ್ಕಾಗಿ ನೆರೆಹೊರೆಯವರಿಗಾಗಿ ಕೂಗತೊಡಗಿದ್ದಳು. ಇವಳ ಕೂಗಾಟ ಕೇಳಿ ಪಕ್ಕದ ಮನೆಯವರು ವಿಚಾರಿಸಿದರು. ಭಯಭೀತಳಾಗಿದ್ದ ಉಷಾ ಮೂರ್ಛೆಯೇ ಹೋದಳು. ಅಲ್ಲಿಂದ ಆಕೆಯನ್ನು ಚಂದಾಪುರದ ಆಸ್ಪತ್ರೆಗೆ ಸಾಗಿಸಲಾಯಿತು. ಅದಾಗಲೇ ವಿಷವೂ ಏರಿತ್ತು. ಆದರೆ ಉಷಾಳು ಪ್ರಾಣಾಪಾಯದಿಂದ ಪಾರಾಗಿದ್ದಳು. ಇತ್ತ ಆಸ್ಪತ್ರೆಯ ಕಡೆಗೆ ಅವಳ ಸಹೋದರರಾಗಲಿ ಭಾವನ ಸುಳಿವೂ ಇರಲಿಲ್ಲ. ಆಸ್ಪತ್ರೆಯಿಂದ ಮನೆಗೆ ಬರುವ ತನಕ ಎಲ್ಲಾ ಆರೈಕೆಯನ್ನು ಅವರದೇ ಕುಟುಂಬದ ಹೃದಯವಂತ ಹುಡುಗನೇ ಮಾಡಿದ್ದ. ಉಷಾಳ ಮಲಗುವ ಕೋಣೆಯೊಳಗೆ ವಿಷದ ಹಾವು. ಭಾವನ ಕೊಲೆ ಪಿತೂರಿ ಎಂದೇ ತಮ್ಮೊಳಗೆ ಮಾತನಾಡುತ್ತಿದ್ದು ವಿಷಯ ಹೊರಗೆ ಪ್ರಸ್ತಾಪಿಸಲು ಉಷಾಳ ಕ್ರೂರ ಭಾವನ ಸ್ವಭಾವಕ್ಕೆ ಊರವರು ಬೆದರಿದ್ದರು. ಉಷಾಳಿಗೂ ಈ ವಿಷಯ ಜ್ಞಾತವಾಗಿತ್ತು. ಈಗಾಗಲೇ ಅಕ್ಕನ ಮಗಳು ಬೆಳೆದು ದೊಡ್ಡವಳಾಗಿದ್ದಳು. ಉಷಾಳ ಅಕ್ಕ ಮನೆಯ ಸಣ್ಣ ಪುಟ್ಟ ಕೆಲಸ ಮಾಡುವುದು, ಮಕ್ಕಳ ಮೇಲೆ ಪ್ರೀತಿಯನ್ನು ತೋರಿಸುತ್ತಿದ್ದಳು. ಆಶಾ ಈ ಅಸಮ ಪರಿಸ್ಥಿತಿಯಿಂದಾಗಿ ದೂರದ ಚಿಕ್ಕಮ್ಮನ ಮನೆಯಲ್ಲಿ ನೆಲೆಯೂರಬೇಕಾಯಿತು. ಉಷಾ ತನ್ನ ಚಿಕ್ಕಮ್ಮನ ಕುಟುಂಬದ ಆಸರೆಗಾಗಿ ಚಿಕ್ಕಮ್ಮನ ಮಗಳ ಜೊತೆಗೆ ಗೇರು ಬೀಜದ ಫ್ಯಾಕ್ಟರಿಯ ಕೆಲಸಕ್ಕೆ ಹೋಗತೊಡಗಿದ್ದಳು. ಬಿಡುವಿನ ಸಮಯದಲ್ಲಿ ತನ್ನ ಸಮವಯಸ್ಕರ ಸಹಾಯದಿಂದ ಅಕ್ಷರ ಕಲಿಕೆಯನ್ನು ಪ್ರಾರಂಭಿಸಿದಳು. ಜೊತೆಗೆ ಅಂಗಡಿಗಳಿಗೆ ಹೋಗಿ ತನ್ನ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುವಷ್ಟು ವ್ಯವಹಾರ ಜ್ಞಾನವನ್ನು ಕಲಿತಳು. ಈ ನಡುವೆ ಸ್ತ್ರೀಶಕ್ತಿ ಸಂಘ ಸೇರಿ ತನ್ನ ವ್ಯವಹಾರ ಜ್ಞಾನವನ್ನು ಹೆಚ್ಚಿಸಿಕೊಂಡಿದ್ದಲ್ಲದೆ ಅಕ್ಷರ ಕಲಿಕೆಯು ಆಶಳಲ್ಲಿ ಸ್ವಾವಲಂಬಿ, ಸ್ವಾಭಿಮಾನ, ಧೈರ್ಯವನ್ನೂ ತುಂಬಿದ್ದವು. ಎಂತಹದೇ ವಿಷಮ ಪರಿಸ್ಥಿತಿಯಲ್ಲಿ ನಿಲ್ಲುವ ಛಾತಿ, ಧೈರ್ಯ, ಉತ್ಸಾಹವನ್ನೂ ಮೈಗೂಡಿಸಿಕೊಂಡಿದ್ದಳು. ಉಷಾ ಮತ್ತೆ ಹಿಂತಿರುಗಿ ತನ್ನ ಊರಿಗೆ ಹೋಗುವ ಕನಸು ಕಂಡಿದ್ದಳು. ತನ್ನದೇ ಊರಿನ ಹುಡುಗನ ಜೊತೆಗೆ ಅವಳ ಮದುವೆ ನಿಶ್ಚಯವಾಗಿದ್ದು ಅವಳ ಕನಸಿಗೆ ರೆಕ್ಕೆ ತುಂಬಿದ್ದವು. ಮದುವೆ ನಂತರ ಉಷಾ ತನ್ನದೇ ತಂದೆ ಜಾಗದಲ್ಲಿ ಸಂಘದ ನೆರವಿನಿಂದ ಮನೆಯನ್ನು ಕಟ್ಟಿ ಭಾವನನ್ನು ಎದುರಿಸಿ ಬದುಕು ಕಟ್ಟಿಕೊಂಡಿದ್ದಳು.
ಉಷಾಳ ಧೈರ್ಯ, ಸ್ವಾಭಿಮಾನ, ಸ್ವಾವಲಂಬಿತನ, ವ್ಯವಹಾರ ಜ್ಞಾನ, ಚುರುಕುತನ, ಅನ್ಯಾಯ ಪ್ರತಿಭಟಿಸುವ ನಡೆ ಅವಳ ಭಾವನನ್ನು ಕಂಗೆಡಿಸಿತು. ಉಷಾಳ ನಡೆ ಧೈರ್ಯಕ್ಕೆ ಊರವರು ಮನಸಾರೆ ಮೆಚ್ಚಿಕೊಂಡಿದ್ದರು. ದನಕರುಗಳನ್ನು ಸಾಕಿ ಹೈನು ಉದ್ಯಮದಲ್ಲಿ ಯಶಸ್ವಿಯನ್ನು ಪಡೆದಿದ್ದಳು. ಡೈರಿಗೆ ಅಧಿಕ ಪ್ರಮಾಣದಲ್ಲಿ ಹಾಲನ್ನು ನೀಡುವ ಉಷಾಳ ಹೈನು ಉದ್ಯಮಕ್ಕೆ ಪ್ರಶಂಸೆಗಳು, ಪ್ರಶಸ್ತಿಗಳೂ ದೊರೆತವು. ಗಂಡನ ಪ್ರೋತ್ಸಾಹ, ತನ್ನ ಛಲ, ಜ್ಞಾನ, ಧೈರ್ಯದಿಂದ ಉಷಾ ಸ್ವ ಉದ್ಯೋಗದಲ್ಲಿ ಯಶಸ್ವಿಯಾಗಿದ್ದಳು. ಹೆಣ್ಣು ಅಬಲೆಯಲ್ಲ ಸಬಲೆ, ಸಾಧಿಸಿದರೂ ಸಬಲವನ್ನು ನುಂಗಬಹುದು. ಒಲಿದರೆ ನಾರಿ, ಮುನಿದರೆ ಮಾರಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣು ಸಮಾಜದ ಕಣ್ಣು ಎನ್ನುವ ಎಲ್ಲಾ ಉಕ್ತಿಗಳು ಉಷಾಳಿಗೆ ನಿದರ್ಶನವಾಗಿದ್ದವು. ಹೆಣ್ಣು ಜೀವನದಲ್ಲಿ ಎದುರಿಸಿ ನಿಲ್ಲುವುದನ್ನು ಕಲಿತರೆ ಅದನ್ನು ತಡೆಯುವ ಶಕ್ತಿ ಯಾವುದೂ ಇಲ್ಲ. ಉಷಾ ಎಲ್ಲ ದುರ್ಬಲ, ಅಶಕ್ತ, ನೊಂದ ಮಹಿಳೆಯರಿಗೆ ಪ್ರೇರಣೆ. ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಆತ್ಮವಿಶ್ವಾಸ, ಸ್ವಾವಲಂಬಿ, ಸ್ವಾಭಿಮಾನದ ಭವಿಷ್ಯ ನಿರ್ಮಿಸೋಣ. ಇದುವರೆಗೂ ಸ್ವರಚಿತ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ವಂದನೆಗಳು. ರೇಡಿಯೋ ಮಣಿಪಾಲ್ ಶ್ರೋತೃ ಬಾಂಧವರೇ, ಇದುವರೆಗೆ ಶಿಕ್ಷಕರಾದ ಚಿತ್ರಾಕುಮಾರಿ ಬೇಳೂರು ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.